ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಆಸ್ಪತ್ರೆಯ ICU ವಾರ್ಡಿನ ಆ ಸುಡುವ ವಾಸನೆ, ಯಂತ್ರಗಳ ಬೀಪ್ ಬೀಪ್ ಎಂಬ ನಿರಂತರ ಶಬ್ದ ಮತ್ತು ಕತ್ತಲೆಯ ನಿಶಬ್ದತೆ, ಇವುಗಳ ನಡುವೆ ಒಂದು ಜೀವ ಹೋರಾಡುತ್ತಿತ್ತು. ಅಲ್ಲಿನ ಪ್ರತಿಯೊಂದು ಕ್ಷಣವು ಸಮಯದ ಮರಳಿನಂತೆ ಜಾರಿ ಹೋಗುತ್ತಿತ್ತು. ಆ ರೂಮಿನ ಹೊರಗಡೆ ಸಾಲಾಗಿ ನಿಂತಿದ್ದ ಬಂಧು ಮಿತ್ರರ ಮುಖದಲ್ಲಿ ಆತಂಕದ ಕತ್ತಲೆಯ ಆವರಿಸುತ್ತಿತ್ತು. ಎಲ್ಲರ ಮನಸ್ಸಿನಲ್ಲೂ ಒಂದೇ ಪ್ರಶ್ನೆ: ಇನ್ನೆಷ್ಟು ಸಮಯ ಉಳಿದಿದೆಯೇ ಅಥವಾ ಎಲ್ಲವೂ ಮುಗಿಯಿತೆ? ವೈದ್ಯರು ವಾರ್ಡಿನ ಹೊರಗೆ ಬಂದಾಗ ಅವರ ಮುಖದಲ್ಲಿ ಯಾವುದೇ ಭರವಸೆಯ ಕುರುಹುಗಳಿರಲಿಲ್ಲ. ಅವರ ಕೈಯಲ್ಲಿದ್ದ ರಿಪೋರ್ಟ್ ಫೈಲ್ ತೆರೆದು ಧ್ವನಿ ನಡುಗುತ್ತಾ ಹೇಳಿದರು, ನಾವು ನಮ್ಮ ಸಕಲ ಪ್ರಯತ್ನ ಮಾಡಿದ್ದೇವೆ, ಆದರೆ ಪ್ರಕೃತಿಯ ನಿಯಮದ ಮುಂದೆ ನಾವಿಂದು ಸೋತಿದ್ದೇವೆ. ಆಕೆಗೆ ಉಳಿದಿರುವುದು ಕೇವಲ ಎಣಿಕೆಯ ದಿನಗಳು. ಬಹುಶಃ ಈ ರಾತ್ರಿ ಅಥವಾ ನಾಳೆಯ ಬೆಳಗ್ಗೆ. ಆ ಮಾತು ಬಿದ್ದ ತಕ್ಷಣವೇ ಸನಾಲ ತಾಯಿ ಸಲೀನಾ ನೆಲಕ್ಕೆ ಕುಸಿದು ಬಿದ್ದರು. ತಂದೆ ಮುನೀರ್ ಆಸ್ಪತ್ರೆಯ ಗೋಡೆಗಳನ್ನು ಹಿಡಿದು ಕಣ್ಣೀರಿಡುತ್ತಿದ್ದರು. ಕ್ಯಾನ್ಸರ್ ಎಂಬ ಆ ಕಣ್ಣಿಗೆ ಕಾಣದ ಮೃತ್ಯು ಆ ಪುಟ್ಟ ಹುಡುಗಿಯ ಜೀವವನ್ನು ಹಂತ ಹಂತ ತಿಂದು ಹಾಕುತ್ತಿತ್ತು. ಆದರೆ ಆಸ್ಪತ್ರೆಯ ಆ ಮೂಲೆ ವಾರ್ಡ್ನಲ್ಲಿ ಹಾಸಿಗೆಯ ಮೇಲೆ ಮಲಗಿದ್ದ ಸನಾಗೆ ಮಾತ್ರ ತನ್ನ ದೇಹದಲ್ಲಿ ನಡೆಯುತ್ತಿರುವ ಆ ಮಹಾ ಸಂಗ್ರಾಮದ ನಿಜವಾದ ಭೀಕರತೆ ತಿಳಿದಿರಲಿಲ್ಲ. ಆಕೆಯ ಕಣ್ಣುಗಳಲ್ಲಿ ನಗುವಿನ ಸಣ್ಣ ಕುರು ಇನ್ನೂ ಇತ್ತು. ಅಪರಿಚಿತರ ಆಗಮನ ಮತ್ತು ಒಂದು ವಿಸ್ಮಯ. ಮರುದಿನ ಮಧ್ಯಾಹ್ನ ಆಸ್ಪತ್ರೆಯ ವಾರ್ಡಿಗೆ ಕೆಲವು ಅಪರಿಚಿತರು ಆಗಮಿಸಿದರು. ಅವರು ಸ್ವಯಂ ಸೇವಕರು. ಅವರ ಕೈಯಲ್ಲಿ ಬಣ್ಣ ಬಣ್ಣದ ಬಲೂನುಗಳು, ಅಲಂಕಾರಗಳ ವಸ್ತುಗಳು ಮತ್ತು ಒಂದು ಸುಂದರವಾದ ಕೇಕ್ ಇತ್ತು. ಆಸ್ಪತ್ರೆಯ ನೀರಾವ ಮೌನದಲ್ಲಿ ಆ ಹಠಾತ್ ಸಂಭ್ರಮದ ವಾತಾವರಣ ಎಲ್ಲರಿಗೂ ಆಶ್ಚರ್ಯ ತಂದಿತ್ತು. ಆ ನರ್ಸುಗಳು, ಡಾಕ್ಟರ್ಗಳು ಮತ್ತು ಆಸ್ಪತ್ರೆಯ ಸಿಬ್ಬಂದಿ ಕಾರಿಡಾರ್ನಲ್ಲಿ ಸಾಲಾಗಿ ನಿಂತರು. ಅವರು ಸನಾಲ ಆ ವಾರ್ಡ್ ಬಾಗಿಲು ತೆರೆದಾಗ ಸನಾಲಿಗೆ ಏನಾಗುತ್ತಿದೆ ಎಂಬುದೇ ತಿಳಿದಿರಲಿಲ್ಲ. ಆಕೆಯ ಸೀಮಿತ ಬರಹದಲ್ಲೇ ಆಕೆಯ ತಲೆಗಳು ಎತ್ತಿ ನೋಡಿದಳು. ಇವತ್ತು ನಿನ್ನ ಜನ್ಮದಿನ ಎಂದು ಒಬ್ಬ ಸ್ವಯಂ ಸೇವಕರ ನಗುತ್ತಾ ಆಕೆಯ ತಲೆಯ ಮೇಲೆ ಹಸಿರು ಬಣ್ಣದ ಬರ್ತ್ಡೇ ಕ್ಯಾಪ್ ಇಟ್ಟನು. ಆ ಕ್ಷಣ ಆಕೆಯ ಮುಖದಲ್ಲಾದ ಬದಲಾವಣೆ ವರ್ಣಿಸಲು ಅಸಾಧ್ಯ. ಆಕೆಯ ಕಣ್ಣುಗಳಿಂದ ಬಿಸಿಯಾದ ಕಣ್ಣೀರು ಹರಿಯಲು ತೊಡಗಿತ್ತು. ಆ ಕಣ್ಣೀರಿನಲ್ಲಿ ನೋವಿತ್ತೋ ಅಥವಾ ಅಪರಿಚಿತರು ತನಗೆ ತೋರಿಸಿದ ಪ್ರೀತಿಯ ಆನಂದವಿತ್ತು ಯಾರಿಗೂ ತಿಳಿದಿರಲಿಲ್ಲ. ಕೇಕ್ ಕತ್ತರಿಸಿದ ಆ ನಡುಗುವ ಕೈಗಳು ಸನಾಗಿ ಎದ್ದು ಕುಳಿತುಕೊಳ್ಳಲು ಕೂಡ ಶಕ್ತಿ ಇರಲಿಲ್ಲ. ಆಕೆಯ ಕೈಗಳು ತೀವ್ರವಾಗಿ ನಡುಗುತ್ತಿದ್ದವು. ಸ್ವಯಂ ಸೇವಕಿಯೊಬ್ಬಳು ಆಕೆಯ ಬೆನ್ನಿಗೆ ಕೈಯಿಟ್ಟು ಮೆಲ್ಲನೆ ಎತ್ತಿ ಕುಳ್ಳಿರಿಸಿಕೊಂಡಳು. ಎದುರಿಗೆ ಹಳದಿ ಬಣ್ಣದ ಕೇಕ್ ಇಡಲಾಗಿತ್ತು. ಕತ್ತರಿಯನ್ನು ಆಕೆಯ ಕೈಗೆ ನೀಡಿದಾಗ ಆಕೆಯ ಬೆರಳುಗಳು ಚಾಕುಗಳನ್ನು ಹಿಡಿಯಲಾಗದೆ ಕತ್ತರಿಸಲು ಸನಾಗಿ ಕಣ್ಣೀರು. ಆಮೇಲೆ ಹಾಕೋಣ, ಮೊದಲು ಈ ಕೇಕ್ ಕತ್ತರಿಸು, ಸಂಭ್ರಮಿಸು ಎಂದು ಸ್ವಯಂ ಸೇವಕರು ಆಕೆಗೆ ಧೈರ್ಯ ತುಂಬಿದರು. ಆಕೆ ನೋವಿನ ನಡುವೆಯೂ ತನ್ನ ನಡುಗುವ ಕೈಗಳಿಂದ ಕೇಕ್ ಕತ್ತರಿಸಿದಳು. ಆ ಕ್ಷಣದಲ್ಲಿ ವಾರ್ಡ್ನಲ್ಲಿದ್ದ ಪ್ರತಿಯೊಬ್ಬರ ಚಪ್ಪಾಳ ತಟ್ಟುತ್ತಿದ್ದರು. ಹೊರಗಿನಿಂದ ನೋಡುವವರಿಗೆ ಅದೊಂದು ಸಾಧಾರಣ ಜನ್ಮದಿನದ ಆಚರಣೆಯಂತೆ ಕಾಣುತ್ತಿತ್ತು. ಆದರೆ ಆ ವಾರ್ಡ್ನಲ್ಲಿದ್ದ ವೈದ್ಯರಿಗೆ, ಸ್ವಯಂ ಸೇವಕರಿಗೆ ಮತ್ತು ಆಕೆಯ ಹೆತ್ತವರಿಗೆ ಮಾತ್ರ ತಿಳಿದಿತ್ತು ಇದು ಆಕೆಯ ನಿಜವಾದ ಕೊನೆಯ ಬರ್ತ್ಡೇ, ಜನ್ಮದಿನ ಕೊಡುಗೆ ಎಂದು. ಆಕೆ ಕೇಕ್ ತುಂಡನ್ನು ತನ್ನ ಬಾಯಲ್ಲಿಟ್ಟುಕೊಳ್ಳುವಾಗ ಆಕೆಯ ಕಣ್ಣುಗಳಿಂದ ಹರಿದ ಹನಿಗಳು ಆ ಕೇಕ್ ಮೇಲೆ ಬಿದ್ದವು. ಆ ಆಚರಣೆಯ ಮುಗಿದು ಎಲ್ಲರೂ ನಿರ್ಗಮಿಸಿದಾಗ ಸನಾ ತನ್ನ ತಾಯಿಯ ಕೈಯನ್ನು ಬಿಗಿಯಾಗಿ ಹಿಡಿದು ಕೇಳಿದಳು, ಅಮ್ಮ, ನಾಳೆ ನಾವೆಲ್ಲರೂ ಮನೆಗೆ ಹೋಗೋಣವೇ? ತಾಯಿ ಸಲೀನಾ ಮಾತೇ ಆಡಲಾರದೆ ಮಗಳ ಆನೆಗೊಂದು ಮುತ್ತಿಟ್ಟು ಕಣ್ಣೀರು ಹಾಕುತ್ತಾ ರಾತ್ರಿ 12 ಗಂಟೆ ಆಯಿತು. ಆಸ್ಪತ್ರೆಯ ವಾರ್ಡ್ನಲ್ಲಿ ಕತ್ತಲೆ ಆವರಿಸಿತ್ತು. ಸನಾಲ ಕೊಠಡಿಯಲ್ಲಿ ತಾಯಿ ಸಲೀನಾ ಮಗಳ ಪಕ್ಕದಲ್ಲೇ ಕುಳಿತಿದ್ದಳು. ಯಂತ್ರಗಳ ಶಬ್ದ ಹೊರತುಪಡಿಸಿ ಬೇರೆ ಏನೂ ಕೇಳಿಸುತ್ತಿರಲಿಲ್ಲ. ಸನಾಲ ಉಸಿರಾಟದ
ವೇಗ ದಿಢೀರನೆ ಬದಲಾವತೊಡಗಿತ್ತು. ಆಕೆಯ ಎದೆಯ ಮೇಲಿದ್ದ ಆಕೆಯ ಕೈಗಳು ತಂಪಾಗುತ್ತಿದ್ದವು. ಸಲೀನಾ ಗಾಬರಿಯಿಂದ ವೈದ್ಯರು ಹೇಳಿದರು. ಓಡಿ ಬಂದು ಆಕೆಯ ನಾಡಿ ಮಿಡಿತ ಪರೀಕ್ಷಿಸಿದರು. ECG ಯಂತ್ರದ ಮೇಲಿನ ಗೆರೆಗಳು ನೆಟ್ಟಗಾಗಲು ಪ್ರಾರಂಭಿಸಿದಾಗ ಬೀಪ್ ಎಂಬ ದೀರ್ಘ ಶಬ್ದದೊಂದಿಗೆ ಆ ಯಂತ್ರದ ಚಲನೆ ನಿಂತು ಹೋಯಿತು. ವೈದ್ಯರು ಹೇಳಿದರು, ಆಕೆ ಇನ್ನೂ ಇಲ್ಲ, ಆಕೆ ಮರಣ ಹೊಂದಿದ್ದಾಳೆ, ತೀರುಕೊಂಡಿದ್ದಾಳೆ. ನಿನ್ನೆ ತಾನೇ ಬರ್ತ್ಡೇಗೆ ಕ್ಯಾಪ್ ತೊಟ್ಟು ನಗುತ್ತಾ ಕೇಕ್ ಕತ್ತರಿಸಿದ ಆ ಪುಟ್ಟ ಮಗಳು ಮರುದಿನದ ಸೂರ್ಯ ಉದಯವನ್ನು ನೋಡುವಷ್ಟರಲ್ಲಿ ಈ ಲೋಕವನ್ನು ತೊರೆದಿದ್ದಳು. ನಿಜ, ನಿನ್ನ ಜನ್ಮದಿನಾಚರಣೆ ಇಂದು ಆ ಮರಣ ಕಾಲ ಎಷ್ಟು ಕ್ರೂರ ಮತ್ತು ನಿಗೂಢ ಎನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕೆ? ಆ ಪುಟ್ಟ ಮನೆಗೆ ಸನಾಲ ಮಯ್ಯತ್ ಬಂದಾಗ ಇಡೀ ಊರೇ ಅಲ್ಲಿ ನೆರೆದಿತ್ತು. ನಿನ್ನೆ ಯೂಟ್ಯೂಬ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಆಕೆ ಕೇಕ್ ಕತ್ತರಿಸುವ ವಿಡಿಯೋ ನೋಡಿ ಸಿಕ್ಕಿದ ಜನರೆಲ್ಲರೂ ಇವತ್ತು ಆಕೆಯ ಮೃತದೇಹದ ಮುಂದೆ ಕಣ್ಣೀರಿಡುತ್ತಿದ್ದರು. ಆಕೆಯ ಕೊನೆಯ ಮೂಲೆಯಲ್ಲಿ ಆಕೆ ನಿನ್ನೆ ತೊಟ್ಟಿದ್ದ ಆ ಹಸಿರು ಬಣ್ಣದ ಬರ್ತ್ಡೇ ಕ್ಯಾಪ್ ಹಾಗೆ ಬಿದ್ದಿತ್ತು. ಆ ಕಡೆ ಆಕೆಯ ನಿರ್ಜೀವ ದೇಹ ಬಿಳಿ ಬಟ್ಟೆಯಲ್ಲಿ ಸುತ್ತಲ್ಪಟ್ಟಿತ್ತು. ಆಕೆಯ ತಾಯಿ ಸಲೀನಾ ಆ ಮೈಯತ್ತನ್ನು ನೋಡುತ್ತಾ ಗಟ್ಟಿಯಾಗಿ ಚೂರುತ್ತಿದ್ದಳು. ನನ್ನ ಮಗಳೇ, ನಿನ್ನೆ ತಾನೇ ನೀನು ನಕ್ಕಿದ್ದಲ್ಲ, ಇವತ್ತು ಯಾಕೆ ಮಾತನಾಡುತ್ತಿಲ್ಲ? ನಿನ್ನ ಜನ್ಮದಿನದ ಉಡುಗೊರೆ ಇದೇನಾ? ಆ ಸೌಂದರ್ಯ, ಆ ನಗು, ಆ ಆಸೆಗಳು ಎಲ್ಲವೂ ಒಂದೇ ರಾತ್ರಿಯಲ್ಲಿ ಬೂದಿಯಾಗಿ ಹೋಗಿದ್ದವು. ಪ್ರಪಂಚದ ಯಾವುದೇ ತಂತ್ರಜ್ಞಾನ, ಯಾವುದೇ ವೈದ್ಯಕೀಯ ಚಿಕಿತ್ಸೆ ಅಥವಾ ಕೋಟಿ ಹಣವು ಆಕೆಯ ಜೀವವನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಮಣ್ಣಿನ ಅಡಿಯ ಶಾಶ್ವತ ನಿದ್ರೆ. ಮುಸ್ಲಿಂ ಸಂಪ್ರದಾಯದಂತೆ ಆಕೆಯ ಮೈಯತ್ತನ್ನು ಜನಾಸಾನ ಮಾಡಿಸಿ ಕಫನ್ ಬಿಳಿ ಬಟ್ಟೆ ತೊಡಿಸಲಾಯಿತು. ಆಕೆಯ ತಂದೆ ಮುನೀರ್ ಆಕೆಯ ಮುಖವನ್ನು ಕೊನೆಯ ಬಾರಿಗೆ ನೋಡಿ ಕಣ್ಣೀರಿನಿಂದಲೇ ಮಗಳ ಹೆಣೆಗೆ ಚುಂಬಿಸಿದರು. ಪಕ್ಕದ ಮಸೀದಿಯ ಜನಾಜ ನಮಾಜ್ ಮುಗಿದ ನಂತರ ಸನಾಲನ್ನು ಮಸೀದಿಯ ಕಬ್ರಸ್ಥಾನಕ್ಕೆ ಒಯ್ಯಲಾಯಿತು. ಆ ಮಣ್ಣಿನ ಗುಂಡಿಯೊಳಗೆ ಆಕೆಯ ದೇಹವನ್ನು ಇಳಿಸಿದಾಗ ಇಡೀ ವಾತಾವರಣದಲ್ಲಿ ದುಃಖದ ಅಲೆಗಳು ಎದ್ದವು. ಮೇಲೆ ಮಣ್ಣು ಮುಚ್ಚಿದಾಗ ನಿನ್ನೆ ತಾನೇ ಸಂಭ್ರಮದಲ್ಲಿದ್ದ ಒಂದು ಅದ್ಭುತ ಜೀವ ಇಂದು ಮಣ್ಣಿನಡಿಯಲ್ಲಿ ಶಾಶ್ವತವಾಗಿ ನಿದ್ರೆ ಜಾರಿತು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಈ ದುರಂತ ಘಟನೆಯು ಪ್ರತಿಯೊಬ್ಬ ಮಾನವನಿಗೂ ಅತ್ಯಂತ ದೊಡ್ಡ ಕಣ್ಣು ತೆರೆಸುವ ಪಾಠವಾಗಿದೆ. ಇಸ್ಲಾಮಿಕ್ ಶರೀಅತ್ನಲ್ಲಿ ಒಂದು ಪವಿತ್ರ ವಾಕ್ಯವಿದೆ, ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ನಾವು ಅಲ್ಲಾಹನಿಗೆ ಸೇರಿದವರು ಮತ್ತು ಆತನ ಬಳಿಗೆ ಮರಳುವವರು. ಈ ಜಗತ್ತಿನಲ್ಲಿ ನಮಗೆ ಸಿಕ್ಕಿರುವ ಪ್ರತಿಯೊಂದು ಶ್ವಾಸವೂ ಅಲ್ಲಾಹನ ಭಿಕ್ಷೆ. ನಾವು ಧರಿಸುವ ಬಟ್ಟೆ, ನಾವು ವಾಸಿಸುವ ಮನೆ, ನಮ್ಮ ಕುಟುಂಬ, ನಮ್ಮ ಸೌಂದರ್ಯ ಮತ್ತು ನಮ್ಮ ಹಣ ಯಾವುದು ನಮ್ಮದಲ್ಲ. ನಾವೆಲ್ಲರೂ ಈ ಭೂಮಿಯ ಮೇಲೆ ನಿರ್ದಿಷ್ಟ ಅವಧಿಗೆ ಬಂದಿರುವ ಪಯಣಿಗರು ಅಷ್ಟೇ. ಅಲ್ಲಾಹು ಪವಿತ್ರ ಕುರ್ಆನ್ನಲ್ಲಿ ಹೇಳುತ್ತಾನೆ, ಪ್ರತಿಯೊಂದು ಜೀವಿಯು ಮರಣದ ಸವಿಯನ್ನು ಉಣ್ಣಲೇಬೇಕು, ತದನಂತರ ನೀವು ತಮ್ಮ ಬಳಿಗೆ ಮರಳಿಸಲ್ಪಡುವಿರಿ. ಸೂರಾ ಅಂಕಬೂತ್ನಲ್ಲಿ ಒಂದು ಆಯತ್ ಈ ರೀತಿಯಾಗಿದೆ. ಸನಾಲ ಕತೆ ನಮಗೆ ನೆನಪಿಸುವುದು ಇದನ್ನೇ. ಆಕೆಗೆ ತನ್ನ ಮರಣದ ಸಮಯ ಗೊತ್ತಿರಲಿಲ್ಲ, ನಮಗೂ ಗೊತ್ತಿಲ್ಲ. ಮುಂದಿನ ಕ್ಷಣದಲ್ಲಿ ನಮ್ಮ ಶ್ವಾಸ ನಿಂತು ಹೋದರೆ ನಾವು ಕಟ್ಟಿಕೊಂಡ ಈ ಅಹಂಕಾರದ ಸಾಮ್ರಾಜ್ಯ ಎಲ್ಲಿಗೆ ಹೋಗುತ್ತದೆ? ಪ್ರಪಂಚದ ಕ್ಷಣಿಕತೆ, ದುನಿಯಾದ ಭ್ರಮೆ. ನಾವು ಪ್ರತಿದಿನ ನಾಳೆ ಅದನ್ನು ಮಾಡುತ್ತೇವೆ, ಮುಂದಿನ ವರ್ಷ ಇದನ್ನು ಗಳಿಸುತ್ತೇವೆ ಎಂಬ ಭವಿಷ್ಯದ ದೊಡ್ಡ ಯೋಜನೆಗಳು ಹಾಕಿಕೊಳ್ಳುತ್ತವೆ. ಆದರೆ ನಾಳೆ ಎಂಬುದು ನಮಗೆ ಸಿಗುತ್ತದೆ ಎನ್ನುವುದಕ್ಕೆ ನಮ್ಮ ಬಳಿ ಯಾವುದೇ ಗ್ಯಾರಂಟಿ ಪತ್ರವಿದೆ? ನೋಡಿ, ಸನಾಲ ಜೀವನದಲ್ಲಿ ನಿನ್ನೆ ಜನ್ಮದಿನದ ಕೇಕ್ ಇತ್ತು, ಆದರೆ ಮಣ್ಣಿನ ಹೊದಿಕೆ ಇದೆ. ನೋಡಿ, ಮಾನವನ ಅಹಂಕಾರ, ಕೋಪ, ದ್ವೇಷ ಮತ್ತು ಅಸೂಯೆಗಳು ಎಷ್ಟು ಸಮಾನ ಎಂಬುದು ಈ ಘಟನೆಯಿಂದ ಸ್ಪಷ್ಟವಾಗುತ್ತದೆ. ನಾವಿಂದು ಸಣ್ಣ ವಿಷಯಗಳಿಗೆ ಹೆತ್ತವರ ಜೊತೆ, ಸಹೋದರರ ಜೊತೆ, ಸ್ನೇಹಿತರ ಜೊತೆ ಜಗಳವಾಡುತ್ತೇವೆ, ಮಾತು ಬಿಡುತ್ತೇವೆ. ಆದರೆ ನಾಳೆ ನಾವಿರುತ್ತೇವೋ ಇಲ್ಲವೋ ಎನ್ನುವುದು
ನಿಗೂಢವಾಗಿರುವ ಈ ದೇಶಕ್ಕೆ ಏನು ಅರ್ಥವಿದೆ? ಸನಾಲ ಈ ಕಥೆಯು ಕೇವಲ ಒಂದು ದುಃಖದ ಕಥೆಯಲ್ಲ, ಬದಲಿಗೆ ಬದುಕಿರುವ ನಮಗೆಲ್ಲರಿಗೂ ಸೃಷ್ಟಿಕರ್ತನು ನೀಡಿದ ಎಚ್ಚರಿಕೆಯ ಸಂದೇಶ. ಪಾಶ್ಚಾತ್ತಾಪ ತೌಬ, ನಾವು ಮಾಡಿದ ತಪ್ಪುಗಳಿಗೆ ಹಿಂದೆ ಈ ಕ್ಷಣದಲ್ಲೇ ಅಲ್ಲಾಹನಲ್ಲಿ ಕ್ಷಮೆ ಯಾಚಿಸಬೇಕು. ಮರಣದ ಕರೆ ಬರುವ ಮುನ್ನ ತಮ್ಮ ಆತ್ಮವನ್ನು ಶುದ್ಧೀಕರಿಸಬೇಕು. ಸತ್ಕರ್ಮ ಮತ್ತು ದಾನ ಸದಕ, ನಾವು ಈ ಲೋಕದಿಂದ ಒಯ್ಯುವುದು ನಮ್ಮ ಒಳ್ಳೆಯ ಕರ್ಮಗಳನ್ನು ಮಾತ್ರ. ಬಡವರಿಗೆ ಸಹಾಯ ಮಾಡುವುದು, ಇತರರ ಕಣ್ಣೀರು ಒರೆಸುವುದು ಮತ್ತು ಪ್ರೀತಿಯನ್ನು ಹಂಚುವುದು ನಮ್ಮ ಜೀವನದ ಮುಖ್ಯ ಗುರಿಯಾಗಬೇಕು. ಪೋಷಕರನ್ನು ಗೌರವಿಸುವುದು. ಸನಾಳ ಹೆತ್ತವರು ಪಟ್ಟ ನೋವು ಜಗತ್ತಿನ ಯಾವುದೇ ತಾಯಿಗೆ ಬಾರದಿರಲಿ. ನಿಮ್ಮ ಹೆತ್ತವರು ಜೀವಂತವಾಗಿದ್ದಾಗ ಅವರನ್ನು ಪ್ರೀತಿಸಿ, ಗೌರವಿಸಿ, ಅವರ ಮುಖದಲ್ಲಿ ನಗು ತನ್ನಿ. ನಿರ್ಗಮಿಸಿದ ನಮ್ಮ ಪ್ರೀತಿಯ ಸನಾಲ ಆತ್ಮಕ್ಕೆ ಅಲ್ಲಾಹು ಜನ್ನತುಲ್ ಫಿರ್ದೌಸ್ ಸ್ವರ್ಗದ ಅತ್ಯುನ್ನತ ಸ್ಥಾನ ಕರುಣಿಸಲಿ. ಆಕೆಯ ಹೆತ್ತವರಿಗೆ ಈ ಅಗಲಿಕೆಯ ಕಷ್ಟವನ್ನು ಸಹಿಸಿಕೊಳ್ಳುವ ಸಹನ ನೀಡಲಿ. ನೀವು ಎಲ್ಲರೂ ಆ ಸನಾಲಿಗೆ ಪ್ರಾರ್ಥನೆ ಮಾಡಿ ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸಿ, ನನ್ನ ಕೊನೆಯ ದಿನ ಬಂದಾಗ ನಾನು ಸೃಷ್ಟಿಕರ್ತನ ಮುಂದೆ ಹಿಡಿದುಕೊಂಡು ಹೋಗಲು ನನ್ನ ಬಳಿ ಯಾವ ಒಳ್ಳೆಯ ಕರ್ಮಗಳಿವೆ? ಪ್ರಪಂಚದ ಜಂಜಾಟದಲ್ಲಿ ಮುಳುಗಿರುವ ನಾವು ಶಾಶ್ವತವಾದ ಪರಲೋಕದ ಆಖಿರತ್ ಜೀವನಕ್ಕಾಗಿ ಸಿದ್ಧರಾಗೋಣ. ಮರಣವು ನಮ್ಮ ಬಾಗಿಲು ತಟ್ಟುವ ಮುನ್ನವೇ ನಾವೆಲ್ಲರೂ ಸನ್ಮಾರ್ಗದಲ್ಲಿ ನಡೆಯೋಣ. ಅಲ್ಲಾಹು ತೌಫೀಕ್ ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.